A very good morning to you all. Welcome to TCHR. We are going to continue from the previous session. Now some basic concepts of chemistry. First PUC, the first chapter na nodta idvi. We studied several concepts which are very important like mole concept. Adrde continue part anna nodta idvi while solving, because today we are going to see many number of problems which are very important for your competitive exams as well as board exam. So ಏನಾದರೂ doubt ಇದ್ರೆ you can just, if you are watching this video, ನೀವು comment section ಅಲ್ಲಿ ಹಾಕಬಹುದು. We are going to reply in the live session itself. We'll go ahead with the empirical formula and the molecular formula. The details I had given in the previous class. So empirical formula ಅಂದ್ರೆ this gives the simplest ratio of atoms. ಇವಾಗ ಯಾವುದಾದ್ರೂ ಕಂಪೌಂಡ್ ತಗೊಂಡ್ರೆ ಒಂದು ಕಂಪೌಂಡ್ ಅಲ್ಲಿ ಸಿಂಪ್ಲೆಸ್ಟ್ ರೇಷಿಯೋ ಆಫ್ ಆಟಮ್ಸ್ ಏನಿದೆ ಅದನ್ನ ಕೊಟ್ಟರೆ ಅದನ್ನ ನಾವು ಎಂಪರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ದಿಸ್ ಗಿವ್ಸ್ ಮೀ ದ ಆಕ್ಚುಯಲ್ ನಂಬರ್ ಆಫ್ ಆಟಮ್ಸ್ ಇನ್ ದ ಕಂಪೌಂಡ್. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೆ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾಸ್ C2H6, ಇದರಲ್ಲಿ ನಾನು ಕಾಮನ್ ಟರ್ಮನ್ನು ಹೊರಗಡೆ ತೆಗಿಬೋದು. ಇಫ್ ಐ ಟೇಕ್ 2 ಆಸ್ ಕಾಮನ್ ಟರ್ಮ್, ಎರಡನ್ನ ಹೊರಗಡೆ ತೆಗೆದ್ರೆ ಐ ವಿಲ್ ಬಿ ಲೆಫ್ಟ್ ವಿತ್ CH3. ಅಂದರೆ CH3ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ C2H6 ಸಿಗುತ್ತೆ. Can you see the simplest ratio between the atoms? The carbon is 1, hydrogen is 3, so the simplest ratio would be 1:3. But illi 2:6 ಇದೆ, but this is not the simplest ratio. Idu simplest ratio alla. This is not the simplest ratio, but it is the simplest ratio. So idanna kuda ನೀವು simplify ಮಾಡಿದ್ರೆ 1:3 ನೇ ಬರುತ್ತೆ. But this shows what is the actual number of atoms present in the compound. ಈ compound ಅಲ್ಲಿ 2 ಕಾರ್ಬನ್ ಇದೆ, 6 ಹೈಡ್ರೋಜನ್ ಇದೆ ಅಂತ molecular formula ತೋರಿಸುತ್ತೆ. ಬಟ್ ಎಂಪಿರಿಕಲ್ ಫಾರ್ಮುಲಾ ಅಂದರೆ ದಿಸ್ ಇಸ್ ಎ ರಫ್ ಫಾರ್ಮುಲಾ ವೇರ್ ಆಕ್ಚುಯಲ್ ವ್ಯಾಲ್ಯೂ ಕೊಡಲ್ಲ. ಇದು ಫಾರ್ ಸಮ್ ಕಂಪೌಂಡ್ಸ್ ಎಂಪಿರಿಕಲ್ ಫಾರ್ಮುಲಾ ಕ್ಯಾನ್ ಬಿ ಈಕ್ವಲ್ ಟು ದ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ಎಲ್ಲ ಕಂಪೌಂಡ್ಸಿಗಲ್ಲ. ಸೊ ಇದೇನು ಹೇಳುತ್ತೆ, ಇಲ್ಲಿ ರೇಷಿಯೋ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಇಸ್ 1:3 ಅಂತ ಹೇಳುತ್ತೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಎಂಪಿರಿಕಲ್ ಫಾರ್ಮುಲಾ ಅಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ನಾನು ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅನ್ನು ಫೈಂಡ್ ಔಟ್ ಮಾಡಿದ್ರೆ ಇಲ್ಲಿ ಕಾರ್ಬನ್ದು 12, ಹೈಡ್ರೋಜನ್ ಇದು 1 ಇಂಟು 3 ಅಂದರೆ 3 ಆಯಿತು, 12 + 3 ಅಂದರೆ 15 ಆಯಿತು. ಇಲ್ಲಿ ನಾನು ಮಾಲಿಕ್ಯುಲರ್ ಫಾರ್ಮುಲಾ ಮಾಸ್ ಫೈಂಡ್ ಔಟ್ ಮಾಡಿದ್ರೆ 2 ಕಾರ್ಬನ್ ಇದೆ, 12 ಇಂಟು 6 ಅಂದರೆ 12 ಇಂಟು 2 ಆಯಿತು 24, 24 + 6 ಅಂದರೆ 30 ಆಯಿತು. Now can you see this molecular formula mass divided by the empirical formula mass is going to give me a number which is a whole number which is equal to n. So we have the relationship empirical formula into n is equal to molecular formula. Just like CH3 ಗೆ ನಾವು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ C2H6 ಸಿಗುತ್ತೆ, which is the molecular formula. Or empirical formula mass into n ಅಂದರೆ molecular formula mass where n is a whole number. These are the two formula which we have to remember. Using this we are going to solve the problem. ನೀವು past year papers ತೆಗೆದ್ರೆ, question paper ತೆಗೆದ್ರೆ for your first PUC exam, in text ಅಲ್ಲಿ C2H4 Cl2 ಅಂತ ಒಂದು ಕಂಪೌಂಡ್ ಇದೆ. ಅದೇ ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗಿದೆ. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಗೋ ಥ್ರೂ ದಟ್ ಪ್ರಾಬ್ಲಮ್. ಬಟ್ ಸಿನ್ಸ್ ದ ಟೀಚರ್, ನಿಮ್ಮ ಕ್ಲಾಸಲ್ಲಿ ಯಾರು ಟೀಚರ್ಸ್ ಇರ್ತಾರೆ ಅವರು ಅದನ್ನು ಸಾಲ್ವ್ ಮಾಡಿರ್ತಾರೆ, ಸೊ ಐಲ್ ಬಿ ಟೇಕಿಂಗ್ ದ ಸಮ್ ಅದರ್ ಪ್ರಾಬ್ಲಮ್. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅಥವಾ ಮಾಸ್ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಅಂದರೆ ಇಫ್ ಯು ಸಿ ದೇ ಹ್ಯಾವ್ ಗಿವನ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಪರ್ಸೆಂಟೇಜ್ ಅಂದರೆ ಇನ್ 100 ಗ್ರಾಮ್ ಅಂತ ಅರ್ಥ. ಟೋಟಲ್ ಮಾಸ್ 100 ಗ್ರಾಮ್ ಇದೆ, ಅದರಲ್ಲಿ 40 ಗ್ರಾಮ್ಸ್ ಆಫ್ ಕಾರ್ಬನ್ ಇದೆ ಅಂತ ಅರ್ಥ. ಸೊ ಹೌ ಡು ಐ ಸಾಲ್ವ್ ದಿಸ್ ಪ್ರಾಬ್ಲಮ್? ಫಸ್ಟ್ ನಾನು ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ಕೊಳ್ಬೇಕು. ನನಗೆ ಯಾವುದೆಲ್ಲ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಅದನ್ನು ಲಿಸ್ಟ್ ಮಾಡಬೇಕು. ಆಮೇಲೆ ಮಾಸ್ ಆರ್ ಐ ಕ್ಯಾನ್ ಲಿಸ್ಟ್ ದೇರ್ ಪರ್ಸೆಂಟೇಜ್. ಮತ್ತು ನನ್ನ ಹತ್ರ ಅಟಾಮಿಕ್ ಮಾಸ್ ಇದೆ. ಅಟಾಮಿಕ್ ಮಾಸ್ ನಿಮಗೆ ಪೀರಿಯಾಡಿಕ್ ಟೇಬಲಿಂದ ಸಿಗುತ್ತೆ. Once I get the atomic mass, the next column will be number of moles. Moles ಅಂದ್ರೇನು? ಮಾಸ್ ಓವರ್ ಅಟಾಮಿಕ್ ಮಾಸ್. ನೆಕ್ಸ್ಟ್ ನಾನು ರೇಷಿಯೋ ತೆಗಿಬೇಕು. ಇಲ್ಲಿ ಸಿಂಪ್ಲೆಸ್ಟ್ ರೇಷಿಯೋ ತಗೊಳ್ಬೇಕು. ಸೊ ವಿಲ್ ಸ್ಟಾರ್ಟ್ ವಿತ್ ಡೂಯಿಂಗ್. ಇವಾಗ ಕಾರ್ಬನ್ ಇದೆ, ಸೊ ನಂದು ಫಸ್ಟ್ ಎಲಿಮೆಂಟ್ ಇಸ್ ಕಾರ್ಬನ್. ದ ಸೆಕೆಂಡ್ ಎಲಿಮೆಂಟ್ ಇಸ್ ಹೈಡ್ರೋಜನ್. ಸಿ ಇಲ್ಲಿ H2 ಅಂತ ನಾವು ಯಾವತ್ತೂ ರೆಪ್ರೆಸೆಂಟ್ ಮಾಡಲ್ಲ, ನಾವು ಸಿಂಗಲ್ ಆಟಮನ್ನು ಕನ್ಸಿಡರ್ ಮಾಡ್ತೀವಿ. ಆಕ್ಸಿಜನ್ ಇಸ್ O. ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಕಾರ್ಬನ್ ಇಸ್ 40, hydrogen is 6.66 and 53.33. ನಾನು ಈಸಿ ಆಗೋಕ್ಕೆ ಅಟಾಮಿಕ್ ಮಾಸನ್ನು 12.011 ಇರೋದನ್ನು 12 ಅಂತ ಕನ್ಸಿಡರ್ ಮಾಡ್ತೀನಿ, ಹೈಡ್ರೋಜನ್ 1 ಅಂತ ಕನ್ಸಿಡರ್ ಮಾಡ್ತೀನಿ, ಆಕ್ಸಿಜನ್ 16. ನಾನು ಹೇಗೆ ಫೈಂಡ್ ಔಟ್ ಮಾಡಬೇಕು ಮೋಲು? ಈ ಮಾಸ್ ದಟ್ಸ್ 40 ಡಿವೈಡೆಡ್ ಬೈ ಇದರ ಅಟಾಮಿಕ್ ಮಾಸ್ ಮಾಡಬೇಕು. ಇಲ್ಲಿ 1.66 ಡಿವೈಡೆಡ್ ಬೈ 1 ಮಾಡಬೇಕು. ಹಾಗೆ ಇಲ್ಲಿ 53.33 ಡಿವೈಡೆಡ್ ಬೈ 16 ಮಾಡಬೇಕು. ಎಲ್ಲದಕ್ಕೂ ನಾನು ನಂಬರ್ ಫೈಂಡ್ ಔಟ್ ಮಾಡ್ತೀನಿ. ಸೊ 40 ಡಿವೈಡೆಡ್ ಬೈ 12, ಇದನ್ನು ನೀವು ಯೂಶ್ವಲಿ
ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೈ ಪ್ರಾಕ್ಟಿಸ್ ಯು ಶುಡ್ ಬಿ ನೋಯಿಂಗ್ ದ್ಯಾಟ್. ಸೊ 40.12 ಅಂದರೆ ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ 3.33 ಬಂತು. ಇದು ನನಗೆ 1.66 ಉಳಿತು. Now we have the next one 53.33 divided by 16. ಇದು ಕೂಡ ನನಗೆ 3.33 ಅಂತ ಬಂತು. ಈಗ ನಾನೇನು ಮಾಡಬೇಕು, ಇದರಲ್ಲಿ ಸ್ಮಾಲೆಸ್ಟ್ ನಂಬರ್ ಸಿ ನನಗೆ ಎಂಪಿರಿಕಲ್ ಫಾರ್ಮುಲಾ ಅಥವಾ ಮಾಲಿಕ್ಯೂಲ್ ಫಾರ್ಮುಲಾ ಸಿಕ್ಕಿದ್ರೆ ಅದರಲ್ಲಿ ನಂಬರ್ ಆಫ್ ಆಟಮ್ಸ್ ಇದೆಯಲ್ಲ ಅದು ಹೋಲ್ ನಂಬರ್ ಆಗಿರಬೇಕು. ಐ ಕಾಂಟ್ ಹ್ಯಾವ್ ಅ ಫ್ರಾಕ್ಷನ್. ಸೊ ಔಟ್ ಆಫ್ ದೀಸ್ 3 ನಾನು ಸ್ಮಾಲೆಸ್ಟ್ ನಂಬರ್ ತಗೊಳ್ತೀನಿ, ಸೇ ದಟ್ ಇಸ್ 1.66. ಇದನ್ನು ತಗೊಂಡು ಎಲ್ಲಾನ ಡಿವೈಡ್ ಮಾಡ್ತೀನಿ. 1.66 ತಗೊಂಡ್ಬಿಟ್ಟು ಐ ಆಮ್ ಗೋಯಿಂಗ್ ಟು ಡಿವೈಡ್ ಆಲ್ ದ ಆಫ್ ದಿಸ್ ಬೈ ದಿಸ್ ಪರ್ಟಿಕ್ಯುಲರ್ ನಂಬರ್. ಆವಾಗ ನನಗೆ ಏನು ಸಿಗುತ್ತೆ? ಸೊ 3.33 divided by 1.66, 1.66 divided by 1.66, 3.33 divided by 1.66 ಮಾಡ್ತೀನಿ. ಆವಾಗ ನನಗೆ ಯಾವ ವ್ಯಾಲ್ಯೂ ಬರುತ್ತೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ವುಡ್ ಬಿ 2, ದಿಸ್ ಇಸ್ 1, ದಿಸ್ ಇಸ್ 2 ಬರುತ್ತೆ. ಹೋಪ್ ಯು ಆರ್ ಗೆಟಿಂಗ್ ವಾಟ್ ವಿ ಆರ್ ಡೂಯಿಂಗ್. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಫಸ್ಟ್ ನಾವೇನು ಮಾಡ್ತಾ ಇದ್ವಿ, ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಅವ್ರು ಕೊಟ್ಟಿದ್ದಾರೆ ಆ ಪರ್ಸೆಂಟೇಜಿಂದಾಗಿ ಸ್ಟಾರ್ಟಿಂಗ್ ಫ್ರಮ್ ದಿ ಪರ್ಸೆಂಟೇಜ್, ದೆನ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಮೋಲ್ಸ್. ಒನ್ಸ್ ವಿ ಫೈಂಡ್ ಔಟ್ ದ ಮೋಲ್ಸ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ರೇಷಿಯೋ, ಸಿಂಪ್ಲೆಸ್ಟ್ ರೇಷಿಯೋ ಏನಿದೆಯಲ್ಲ ಅದನ್ನು ನಾವು ಬರ್ಕೊಳ್ತೀವಿ. ಸೊ ಒನ್ಸ್ ವಿ ರೈಟ್ ದ ಸಿಂಪ್ಲೆಸ್ಟ್ ರೇಷಿಯೋ ವಿ ಆರ್ ಗೋಯಿಂಗ್ ಟು ಟೇಕ್ ದ ಎಂಪಿರಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾ ತಗೊಂಡು ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಐ ಗಾಟ್ C2H02 ಅಂತ ಬರುತ್ತೆ. I think there is an issue with the problem, but I'll tell you how to do this. ಇದರ ನೆಕ್ಸ್ಟ್ ಹೇಗೆ ಕಂಟಿನ್ಯೂ ಮಾಡ್ತೀರಾ? ಫ್ರಮ್ ಹಿಯರ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ಇದರ ಮಾಸ್ ಫೈಂಡ್ ಔಟ್ ಮಾಡಬೇಕು. ನಾನು ಇವಾಗ ಇದರ ಮಾಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಬೈ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಕಾರ್ಬನ್ ಮತ್ತು ಹೈಡ್ರೋಜನ್ನ ತಗೊಂಡು ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಹೋಪ್ ಇಟ್ಸ್ ಕ್ಲಿಯರ್ ಟು ಯು ವಾಟ್ ವಿ ಆರ್ ಡೂಯಿಂಗ್. ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಹೌ ಆರ್ ವಿ ಗೋಯಿಂಗ್ ಟು ಪ್ರೊಸೀಡ್ ಫ್ರಮ್ ಹಿಯರ್ is okay, sorry there is a mistake. ಇದನ್ನು ನಾನು 1.66 ಅಂತ ತಗೊಂಡಿದ್ದೀನಿ. ದಿಸ್ ಶುಡ್ ಬಿ 6.66. ಅದಕ್ಕೆ ಪ್ರಾಬ್ಲಮ್ ರಾಂಗ್ ಬರ್ತಾ ಇದೆ, ಚೆಕ್ ಮಾಡಿ ಮತ್ತೆ. ಸೊ ದಿಸ್ ಶುಡ್ ಬಿ 6.66. ಆವಾಗ ನನಗೆ ಇಲ್ಲಿ 6.66 ಬಂತು. ಸ್ಮಾಲೆಸ್ಟ್ ನಂಬರ್ ನನಗೆ 3.33 ಆಯಿತು. ಇದಲ್ಲ ಇವಾಗ. ನಾವು ವಿಲ್ ಪ್ರೊಸೀಡ್ ಫಾರ್ ದ 3.33 ತಗೊಂಡು ಡಿವೈಡ್ ಮಾಡಿದ್ರೆ 3.33 ಡಿವೈಡ್ ಬೈ 3.33, 6.66 ಡಿವೈಡ್ ಬೈ 3.33, ಹಾಗೆ 3.33 ಡಿವೈಡ್ ಬೈ 3.33. ಎಲ್ಲ ನಂಬರ್ಸ್ಗೆ ಈ ಫ್ರಾಕ್ಷನ್ಸ್ ಇದಾವಲ್ಲ ಇದಕ್ಕೆ ಲೋಯೆಸ್ಟ್ ನಂಬರಿಂದ ಮಲ್ಟಿಪ್ಲೈ ಡಿವೈಡ್ ಮಾಡ್ತೀನಿ. ಸೊ ಐ ವಿಲ್ ಬಿ ಗೆಟಿಂಗ್ 1 ಹಿಯರ್, 2 ಹಿಯರ್, 1 ಹಿಯರ್. ಸೊ ನೋಡಿ ಇವಾಗ ಸಿ 1 ಟೈಮ್ ಬಂದಿದೆ, ಹೆಚ್ 2 ಸತಿ ಬಂದಿದೆ, ಆ್ಯಂಡ್ ಓ 1 ಸತಿ ಬಂದಿದೆ. ಸೊ ಮೈ ಫಾರ್ಮುಲಾ ಇಸ್ ದಿಸ್ ಇಸ್ ಕಾಲ್ಡ್ ಆಸ್ ಎಂಪಿರಿಕಲ್ ಫಾರ್ಮುಲಾ CH2O. ನಾನಿವಾಗ ಏನು ಮಾಡಬೇಕು, ಎಂಪಿರಿಕಲ್ ಫಾರ್ಮುಲಾ ಮಾಸ್ ಫೈಂಡ್ ಔಟ್ ಮಾಡಬೇಕು. ಕಾರ್ಬನ್ ಇದು ಮಾಸ್ 12, ದೆರ್ ಇಸ್ 1 ಕಾರ್ಬನ್ ಆಟಮ್, 2 ಹೈಡ್ರೋಜನ್ ಇದಾವೆ, 2 into 1 is equal to 2, ಪ್ಲಸ್ ದೆರ್ ಇಸ್ 1 ಆಕ್ಸಿಜನ್, 1 into 16 is equal to 16. ಪುಟ್ ಟುಗೆದರ್ ನನಗೆ 30 ಬರುತ್ತೆ. ಅದಾದಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ ಮಾಸ್ ಅವರೇ ಕೊಟ್ಟಿದ್ದಾರೆ, ದಟ್ ಇಸ್ 180. Now what I am going to do, I have N is equal to molecular formula mass divided by empirical formula mass. ಇದು ಆಲ್ರೆಡಿ ಈ ಇಕ್ವೇಷನ್ ಅನ್ನು ಕಲ್ತ್ಕೊಂಡಿದ್ದೀವಿ. ಸೊ molecular formula mass is 180, empirical formula is 30, empirical formula mass ನನಗೆ 6 ಬಂದ್ಬಿಡುತ್ತೆ. Now I have one more problem or one more equation where molecular formula is equal to N into empirical formula ಅಂತ ಇದೆ. So N is 6, empirical formula is CH2O. When I multiply C6H12O6 ಸಿಕ್ಬಿಡುತ್ತೆ. So starting from mass we are going to convert it into moles. Moles ಇಲ್ಲೇ whole number ratio ಸಿಕ್ಬಿಡ್ತು ಅಂತ ಅಂದರೆ you need not calculate the simplest number ಇಂದ ಡಿವೈಡ್ ಮಾಡೋದು ಅದೆಲ್ಲ ಬೇಕಾಗಿಲ್ಲ. You get the whole number ratio of atoms. Starting from that ಅದು ಎಂಪಿರಿಕಲ್ ಫಾರ್ಮುಲಾ ಅಂತ ಫೈಂಡ್ ಔಟ್ ಮಾಡ್ತೀವಿ. ಎಂಪಿರಿಕಲ್ ಫಾರ್ಮುಲಾ ಸಿಕ್ಕಿದ ಕೂಡಲೇ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಫೈಂಡ್ ಔಟ್ ಮಾಡ್ತೀವಿ. ಮಾಲಿಕ್ಯುಲರ್ ಫಾರ್ಮುಲಾ ಮಾಸ್ಗೆ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅಂತ ಡಿವೈಡ್ ಮಾಡ್ತೀವಿ, ಗೆಟ್ ಅ ಹೋಲ್ ನಂಬರ್ ದಟ್ ವಿಲ್ ಬಿ ಮಲ್ಟಿಪ್ಲೈ ಟು ದ ಎಂಪಿರಿಕಲ್ ಫಾರ್ಮುಲಾ, ಸೊ ದಟ್ ವಿ ಗೆಟ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಇದು ಒಂದು 3-4 ಸಿಂಪಲ್ ಪ್ರಾಬ್ಲಮ್ಸ್ ಅನ್ನ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಯು ಕ್ಯಾನ್ ಗೋ ಥ್ರೂ. ದೆನ್
we go to the important concept that's called as stoichiometry. Stoichiometry ಅಂದರೆ ನಾವು ಕೆಮಿಸ್ಟ್ರಿನಲ್ಲಿ ಯಾವತ್ತು ವೆನೆವರ್ ವಿ ಡೀಲ್, ಇವಾಗ ನಿಮ್ಮ ಮನೇಲಿ ನಿಮ್ಮ ಅಮ್ಮ ಅಡುಗೆ ಮಾಡಬೇಕು. ಏನು ಇವಾಗ 4 ಜನ ಇದ್ದಾರೆ ಅಪ್ಪ ಊಟಕ್ಕೆ. ವಾಟ್ ಶಿ ಈಸ್ ಗೋಯಿಂಗ್ ಟು ಡೂ, 4 ಜನಕ್ಕೆ ಎಷ್ಟು ಅನ್ನ ಬೇಕು ಅದಕ್ಕೆ ಡಿಪೆಂಡ್ ಆಗಿ ಅಕ್ಕಿ ತೊಗೊಳ್ತಾರೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾರೆ. ಸೊ ನಮಗೆ ಬೇಕಾಗಿರೋ ಪ್ರಾಡಕ್ಟ್ ಅಲ್ಲ ಅನ್ನ ಆಗಿದ್ರೆ ಎಷ್ಟು ಅಕ್ಕಿ ತೊಗೊಳ್ಬೇಕು ಎಷ್ಟು ನೀರು ಹಾಕಬೇಕು ಅದು ಅವ್ರಿಗೆ ಗೊತ್ತಿರತ್ತೆ. ನಿಮಗೆ ಹೇಳ್ತಾರೆ ಇವತ್ತು ಅನ್ನ ಮಾಡಿಡು ಅಂತ. ಸೊ ಯು ಆರ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಫಾರ್ ದಿ ಫಸ್ಟ್ ಟೈಮ್ ವಿಲ್ ನಾಟ್ ಬಿ ಕರೆಕ್ಟ್, ಯಾಕಂದರೆ ನಿಮ್ಗೆ ಅದರ ಐಡಿಯಾ ಇರಲ್ಲ. ದ ಸೇಮ್ ವೇ ವೆನ್ ಎವರ್ ವಿ ಕ್ಯಾರಿ ಔಟ್ ಎನಿ ಕೆಮಿಕಲ್ ರಿಯಾಕ್ಷನ್, ನಮಗೆ ಎಷ್ಟು ಅಮೌಂಟ್ ಆಫ್ ರಿಯಾಕ್ಟೆಂಟ್ ಬೇಕು ಅಂತ ಗೊತ್ತಿರಬೇಕು. ಫ್ರಮ್ ದಟ್ ಹೌ ಮಚ್ ಅಮೌಂಟ್ ಆಫ್ ಪ್ರಾಡಕ್ಟ್ ಇಸ್ ಒಬ್ಟೈನ್ಡ್ ಅಂತಲೂ ಗೊತ್ತಿರಬೇಕು. So this is related to the stoichiometry. Stoichiometry andre the amount of reactants required and the amount of products performed in any chemical reaction, ನಾವು ಅದನ್ನ balanced chemical equation ಇಂದ find out ಮಾಡ್ತೀವಿ. These are called as stoichiometric calculation. So this equation can be defined in different ways. ಇದನ್ನ ನಾನು different ways ಅಲ್ಲಿ define ಮಾಡಬಹುದು. I can define it in terms of number of molecules. So if I consider in terms of molecules, I can define it one way. If I define it in number of moles, I can define it in one way. Or if I can define it in the number of molecules in the define madadadre, there is one more way. Then there is one more which is related to volume. ನಾನು ಈ ಮಾಲಿಕ್ಯೂಲ್ಸ್ 2 ಸತಿ ರಿಪೀಟ್ ಆಗಿರೋದನ್ನು ತೆಗೆದು ಮೋಲಾರ್ ಮಾಸ್ ಮಾಡಿಬಿಡ್ತೀನಿ, ಮಾಸ್ ಇಂದ ಡಿಫೈನ್ ಮಾಡ್ತೀನಿ. So in any of these ways I can define this equation. ಹೇಗೆ ಡಿಫೈನ್ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ. ಇಲ್ಲಿ you see there are numbers, these are called as stoichiometric coefficients. I can say 1 molecule of methane, ಇದು methane combustion, burning of a hydrocarbon in the presence of oxygen, reacts with the 2 molecules of oxygen to give 1 molecule of carbon dioxide and 2 molecules of water. ಇದು ನಂದು ಒಂದು equation ಆಯಿತು ಅಥವಾ ಒಂದು ಫಾರ್ಮ್ಯಾಟ್ ಆಯಿತು. Now I'll go for the mole. ಏನು ಮಾಲಿಕ್ಯೂಲ್ ಅಂತ ಬರ್ದಿದ್ದೀವಲ್ಲ ಅದನ್ನೇ ಮೋಲ್ ಕನ್ವರ್ಟ್ ಮಾಡಿ 1 mole of methane combines with 2 mole of oxygen to give 1 mole of carbon dioxide and 2 moles of water. In terms of mass ಅಂದರೆ ಇದನ್ನು ನಾವು molecular mass or molar mass, I can define it as molar mass ಇಂದ ಡಿಫೈನ್ ಮಾಡ್ತೀವಿ. Carbon is 12, hydrogen is 1 into 4 ಅಂದರೆ 4 ಆಯಿತು, put together 16 ಆಯಿತು, 16 grams. ಇಲ್ಲಿ 2 into 1 oxygen ಅಂದರೆ 16, there are 4 oxygen, 2 into 2 4 ಅಂದರೆ 4, so 64 ಆಯಿತು. ಕಾರ್ಬನ್ ಡೈಆಕ್ಸೈಡ್ದು ಮಾಸ್ ಫೈಂಡ್ ಔಟ್ ಮಾಡಿದರೆ 44 ಆಯಿತು. 2 into water is 18, then if you combine you are going to get 36. Check ಮಾಡಿ ನೋಡಿ, the mass of the reactant should be equal to the mass of the product. ಇದು in terms of molar mass. Volume ಹೇಳೋದಾದರೆ 1 volume of methane combines with 2 volumes of oxygen to give 1 mole of or 1 volume of carbon dioxide and 2 volumes of water. So same equation ಅನ್ನು ನಾನು different ways ಅಲ್ಲಿ ಡಿಫೈನ್ ಮಾಡ್ಬೋದು. Why do I have to take different ways? ಯಾಕೆ ನಾನು ಬೇರೆ ಬೇರೆ ಕ್ವಾಂಟಿಟಿನಲ್ಲಿ ತಗೊಳ್ಬೋದು? ಬಿಕಾಸ್ ಒಂದು ಈಕ್ವೇಷನಿಂದ ನಾನು ಮಾಲಿಕ್ಯೂಲ್ ಫಾರ್ಮ್ಯಾಟಲ್ಲೂ ತೊಗೊಳ್ಬೋದು, ಮೋಲ್ ಫಾರ್ಮ್ಯಾಟಲ್ಲೂ ತೊಗೊಳ್ಬೋದು, ಮಾಸಲ್ಲೂ ತೊಗೊಳ್ಬೋದು, ವಾಲ್ಯೂಮಲ್ಲೂ ತೊಗೊಳ್ಬೋದು. ಎಲ್ಲದಕ್ಕೂ ಈ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ ಫಸ್ಟ್ ಸ್ಟೆಪ್ ಇಫ್ ಯು ಹ್ಯಾವ್ ಟು ಲರ್ನ್ ದ ಸ್ಟಾಯ್ಕಿಯೋಮೆಟ್ರಿ ಈಸ್ ಟು ಲರ್ನ್ ಹೌ ಟು ಬ್ಯಾಲೆನ್ಸ್ ದ ಈಕ್ವೇಷನ್. ನೌ ದಿಸ್ ಇಸ್ ಕಾಲ್ಡ್ ಎಸ್ ಕಂಪ್ಲೀಟ್ ಕಂಬಷನ್. ಇದನ್ನು ಕಂಪ್ಲೀಟ್ ಕಂಬಷನ್ ಹೇಳ್ತೀವಿ ಯಾಕಂದರೆ ಇಲ್ಲಿ ಇನಫ್ ಅಮೌಂಟ್ ಆಫ್ ಆಕ್ಸಿಜನ್ ಯೂಸ್ ಮಾಡಿದ್ದೀವಿ. ಎನಿಥಿಂಗ್ ಲೆಸರ್ ದ್ಯಾನ್ 2 oxygen will lead to the incomplete combustion. ಇವಾಗ ಕ್ವಶನ್ ಹೇಗೆ ಬರ್ಬೋದು? ವಾಟ್ ಆರ್ ದ ಟೈಪ್ಸ್ ಆಫ್ ಕ್ವಶನ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್? ವಿಲ್ ಸಿ ದ್ಯಾಟ್. ಇಲ್ಲಿ ಏನು ಕೇಳ್ಬೋದು? ಐ ವಿಲ್ ಇರೇಸ್ ಆಲ್ ಆಫ್ ದಿಸ್. ವಾಟ್ ಇಸ್ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್? ಅಮೌಂಟ್ ಅಂದ್ರೇನು? ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮಾಸ್. ವಾಟ್ ಇಸ್ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ obtained from burning say 4 or 6, I'll take 16 gram ಅಂತಾನೆ ತಗೊಳ್ತೀನಿ. 16 gram of methane ಅಂತ ಕೇಳ್ತಾರೆ in the presence of excess of oxygen. ಇಲ್ಲಿ ನೋಡ್ಕೊಳ್ಳಿ, ನಾವು ಒಂದೇ ರಿಯಾಕ್ಟೆಂಟ್ ಮಾಲಿಕ್ಯೂಲ್ನ ಮಾಸ್ ಕೊಟ್ಟಿದ್ದೀವಿ, ಇನ್ನೊಂದು ಎಕ್ಸೆಸ್ ತೊಗೊಂಡಿದ್ದೀವಿ. ಎಕ್ಸೆಸ್ ಇದ್ರೆ ವಿ ನೀಡ್ ನಾಟ್ ವರಿ ಅಬೌಟ್ ಇಟ್. ಏನು ಕೇಳಿದ್ದಾರೆ? ವಾಟ್ ಇಸ್ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್? ಫಸ್ಟ್ ವಿಲ್ ಸಿ ವಾಟ್ ಇಸ್ ನೀಡೆಡ್, ಅದನ್ನು ಮಾತ್ರ ಇಟ್ಕೊಳ್ಳೋಣ, ಉಳಿದು ತೆಗೆದು ಬಿಡೋಣ. ಸೊ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಒಬ್ಟೈನ್, ನಮಗೇನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು.
from burning 16 gram of methane. ಸೊ ನನಗೆ ಮೀಥೇನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು. ಫ್ರಮ್ ದಿ ಇಕ್ವೇಷನ್ ದ ರೇಷಿಯೋ ಇಸ್ 1:1. ಇದನ್ನು ಬರ್ಕೊಳ್ತೀನಿ. ಈ ರೇಷಿಯೋನ ಸೈಡಿಗೆ ಇಟ್ಬಿಡ್ತೀನಿ. ನಾವು ಐ ಡೋಂಟ್ ನಾಟ್ ನೀಡ್. ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇದ್ರ ಮಾಸ್ ಕೊಟ್ಟಿದ್ದಾರೆ, ದಟ್ ಇಸ್ 16 ಗ್ರಾಮ್. ಇಲ್ಲಿ ಏನು ಮಾಡಬೇಕು, ವಾಟ್ ಇಸ್ ದ ಅಮೌಂಟ್ ನೀಡೆಡ್ ಅಂದರೆ ಇದ್ರ ಮಾಸ್ ಎಷ್ಟು ಅಂತ ಕೇಳಿದ್ದಾರೆ. ನನಗೆ ಐ ಕ್ಯಾನ್ ಡಿರೆಕ್ಟ್ಲಿ ಫೈಂಡ್ ಔಟ್ ಲೈಕ್ ಮೀಥೇನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ತೀನಿ. ನನಗೆ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಬೇಕು. ವಾಟ್ ಇಸ್ ದ ಮೋಲಾರ್ ಮಾಸ್ ಆಫ್ ಮೀಥೇನ್? ಕಾರ್ಬನ್ ಇಸ್ 12, ಹೈಡ್ರೋಜನ್ ಇಸ್ 4 ಹೈಡ್ರೋಜನ್ಸ್ ಇದಾವೆ. ಸೊ 4, that's 16. So according to the molar mass, 1 mole of this should give you 1 mole of this. Or molar mass of this, that's 16, should give you 44 grams of this. Idra molar mass is to 44. 16 grams of methane should give you 44 grams of carbon dioxide. ಹಾಗಾದ್ರೆ 16 ಎಷ್ಟು ಕೊಡುತ್ತೆ? It is again going to give you 44 grams. ಇಲ್ಲಿ ಕನ್ಫ್ಯೂಷನ್ ಆಯ್ತಾ? I'll take different value so that you understand it better. ಇಲ್ಲಿ ನಾನು in the same question or same equation I'll make some changes. What is the amount of water obtained from burning, say instead of 16 ನಾನು 8 ಗ್ರಾಮ್ ಅಂತ ತಗೊಳ್ತೀನಿ. 8 ಗ್ರಾಮ್ ಆಫ್ ಮೀಥೇನ್. ನನಗೆ ಇವಾಗ ಇಕ್ವೇಷನ್ ಅಲ್ಲಿ ಯಾವುದೆಲ್ಲ ಬೇಕು? ಮೀಥೇನ್ ಮತ್ತೆ ವಾಟರ್ ಸಾಕು. ಬಿಕಾಸ್ ದೇ ಹ್ಯಾವ್ ಆಸ್ಡ್ ವಾಟ್ ಇಸ್ ದ ಅಮೌಂಟ್ ಆಫ್ ವಾಟರ್. ನನಗೆ ವಾಟರ್ ಬೇಕು, ಮೀಥೇನ್ ಬೇಕು. ಸೊ ಅಕಾರ್ಡಿಂಗ್ ಟು ದ ಇಕ್ವೇಷನ್ 1 mole of methane would give me 2 moles of water. This is from the balanced equation. ಇವಾಗ according to the molar mass concept, ಯಾಕಂದರೆ ಇಲ್ಲಿ ಮಾಸ್ ಕೊಟ್ಟಿದ್ದಾರೆ, ಸೊ ನಾನು ಮೋಲಾರ್ ಮಾಸಲ್ಲಿ ತಗೊಳ್ತೀನಿ. ಮೋಲಾರ್ ಮಾಸ್ ಆಫ್ ಮೀಥೇನ್ ಇಸ್ 16. 16 ಅನ್ನು ಬರ್ನ್ ಮಾಡಿದ್ರೆ 2 ಇಂಟು ಮೋಲಾರ್ ಮಾಸ್ ಆಫ್ ವಾಟರ್ ಸಿಗುತ್ತೆ. ಸೊ 8 ಗ್ರಾಮ್ ಅನ್ನು ಬರ್ನ್ ಮಾಡಿದ್ರೆ ಎಷ್ಟು ಸಿಗುತ್ತೆ? ಐ ವಿಲ್ ಕ್ರಾಸ್ ಮಲ್ಟಿಪ್ಲೈ. 8 ಇಂಟು 2 ಇಂಟು 18 ಡಿವೈಡ್ ಬೈ 16. ಸೊ ಇದು ಕ್ಯಾನ್ಸಲ್ ಆಯಿತು. ಸೊ ನನಗೆ 18 ಗ್ರಾಮ್ ಆಫ್ ವಾಟರ್ ಸಿಗುತ್ತೆ. ಸೊ ವಾಟ್ ಐ ಆಮ್ ಡೂಯಿಂಗ್, ಫ್ರಮ್ ದಿ ಬ್ಯಾಲೆನ್ಸ್ಡ್ ಇಕ್ವೇಷನ್ ಯಾವುದು ಬೇಕೋ ಅದನ್ನು ಮಾತ್ರ ಉಳಿಸ್ಕೊಳ್ತೀನಿ, ಯಾವ್ದು ಬೇಡ ಅದನ್ನು ತೆಗೆದು ಬಿಡ್ತೀನಿ ಟು ಅವಾಯ್ಡ್ ದ ಕನ್ಫ್ಯೂಷನ್. ರಿಮೆಂಬರ್ ದಿಸ್ ರಿಯಾಕ್ಟೆಂಟ್ ಇನ್ ಎಕ್ಸೆಸ್, ಇದು ಬೇಕಾದಷ್ಟಿದೆ, ಸೊ ನಾನು ಅದ್ರ ಬಗ್ಗೆ ವರಿ ಮಾಡಬೇಕಾಗಿಲ್ಲ. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಓನ್ಲಿ ವಾಟ್ ಇಸ್ ನೀಡೆಡ್ ಆ್ಯಂಡ್ ವಾಟ್ ಇಸ್ that we are going to obtain. ಇವಾಗ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. We have a problem which we can, you can take it as exercise problem which you can solve by yourself. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಮೆಥಡ್ ಹೇಳ್ಬಿಡ್ತೀನಿ. ಓನ್ಲಿ ದ ಮೆಥಡ್ is what you find might be difficult. So ಫಸ್ಟ್ ಏನು ಮಾಡಬೇಕು? how many moles of oxygen are formed ಅಂತ ಕೇಳಿದ್ದಾರೆ. ಯಾವುದರಿಂದ? 75 grams of copper nitrate. ಸೊ ಅಕಾರ್ಡಿಂಗ್ ಟು ದ ಇಕ್ವೇಷನ್ ನನಗೆ ಇಷ್ಟೇ ಬೇಕಾಗಿರೋದು, ಉಳಿದಿದ್ದು ನನಗೆ ಬೇಡ, ಅಗತ್ಯ ಇಲ್ಲ. ಸೊ 2 moles ಅಕಾರ್ಡಿಂಗ್ ಟು ದ ಇಕ್ವೇಷನ್ 2 moles ವಿಲ್ ಗಿವ್ ಯು 1 mole. ಈಗ ಏನು ಕೊಟ್ಟಿದ್ದಾರೆ? ನಾನು ಇದರ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಬೇಕು. ಕಾಪರ್ ನೈಟ್ರೇಟ್ ಇದು ಮೋಲಾರ್ ಮಾಸ್. ಕಾಪರ್ಗೆ 63.5 ಹಾಕಬೇಕು, ನೈಟ್ರೋಜನಿಗೆ 14 ಹಾಕಬೇಕು, ಆ್ಯಂಡ್ ಆಕ್ಸಿಜನಿಗೆ 16 ಹಾಕಬೇಕು. ಈ ಥರ ಹಾಕಿ ನಾನು ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡಬೇಕು. ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡಾದ್ಮೇಲೆ then what I am going to do, ಇಲ್ಲಿ 2 ಇಂದ ಮೋಲಾರ್ ಮಾಸ್ಗೆ ಮಲ್ಟಿಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ 187.5 ಬರುತ್ತೆ ಅಂತ ಇಟ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಇಕ್ವೇಷನ್ ಇದರ ಮೋಲಾರ್ ಮಾಸ್ ಇಂಟು 2 ವಿಲ್ ಗಿವ್ ಮಿ 1 ಇಂಟು ಆಕ್ಸಿಜನ್ಗೆ 16 ಮಾಸ್, 16 ಇಂಟು 2 ಇಸ್ 32. ಇಷ್ಟನ್ನು ಕೊಡುತ್ತೆ. ಆದರೆ 75 ಗ್ರಾಮ್ ಎಷ್ಟನ್ನು ಕೊಡುತ್ತೆ? ಸಿ, ಕಾಪರ್ ನೈಟ್ರೇಟ್ ಕೆಳಗಡೆನೇ ಕಾಪರ್ ನೈಟ್ರೇಟ್ ನಾನು ಬರೀಬೇಕು. ಎಷ್ಟು ಕೊಡುತ್ತೆ? ಐ ವಿಲ್ ಕ್ರಾಸ್ ಮಲ್ಟಿಪ್ಲೈ. ಇವಾಗ 32 ಇಂಟು 75 ಡಿವೈಡ್ ಬೈ 2 ಇಂಟು 187.5 ಮಾಡ್ತೀನಿ. ಇದು ನನಗೆ ಏನನ್ನು ಕೊಡುತ್ತೆ? ಮಾಸ್ ಕೊಡುತ್ತೆ. ದೆನ್ ಐ ಹ್ಯಾವ್ ದ ನಂಬರ್ ಆಫ್ ಮೋಲ್ಸ್. ಕೇಳಿರೋದೇನು? ಹೌ ಮೆನಿ ಮೋಲ್ಸ್. ಅಮೌಂಟ್ ಕೇಳಿದಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದಾಗಿತ್ತು. ಮೋಲ್ ಇಸ್ ಈಕ್ವಲ್ ಟು ಮಾಸ್ ಓವರ್ ಮೋಲಾರ್ ಮಾಸ್ ಆಫ್ ಆಕ್ಸಿಜನ್, ದಟ್ಸ್ 32. ಇಲ್ಲಿ ಬರೋ ಮಾಸ್ಗೆ 32 ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಮೋಲ್ ಸಿಕ್ಬಿಡುತ್ತೆ. ಅಥವಾ you can solve it in the other way also, where you start from the molar mass, convert it into moles and directly find out the number of moles. ಅದನ್ನ ಕೂಡ ಮಾಡಬಹುದು. So this is about the stoichiometry. ಇವಾಗ we have one more concept called as limiting reagent. Limiting reagent ಅಂದ್ರೆ, just imagine the situation
ವೇರ್ ನಿಮಗೆ ಒಂದು ಪ್ಲೇಟ್ ಇಡ್ಲಿ ಕೊಟ್ಟಿದ್ದಾರೆ, ಇಲ್ಲಿ 3 ಇಡ್ಲಿ ಇಟ್ಟಿದ್ದಾರೆ ಆ್ಯಂಡ್ ಯು ಆರ್ ಗಿವನ್ ವಿತ್ ಅ ಕಪ್ ಆಫ್ ಚಟ್ನಿ. ಇಷ್ಟೇ ಕೊಟ್ಬಿಟ್ಟಿದ್ದಾರೆ. ವಾಟ್ ವಿಲ್ ಯು ಡೂ ನಾವು? ಸೇ ಒಂದು ಇಡ್ಲಿ ತಿಂದ್ಬಿಡ್ತೀರಾ, ಚಟ್ನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟಿದೆ, ಮುಗ್ದೋಯ್ತು. ಯು ವೋಂಟ್ ಬಿ ಏಬಲ್ ಟು ಈಟ್ ಫರ್ದರ್ ಬಿಕಾಸ್ ಇದು ಮುಗ್ದೋಯ್ತು, ಚಟ್ನಿ ಮುಗ್ದೋಯ್ತು. ಇದಕ್ಕೆ ಸೇ ಎಷ್ಟು ಕ್ವಾಂಟಿಟಿ ಬೇಕಿತ್ತು ಅಷ್ಟೇ ಕ್ವಾಂಟಿಟಿ ಆಫ್ ಚಟ್ನಿ ಇಟ್ಟಿದ್ದಿದ್ರೆ ಯು ವುಡ್ ಹ್ಯಾವ್ ಈಟನ್ ಎವ್ರಿಥಿಂಗ್. ಸೊ ದ ಸೇಮ್ ವೇ ಇನ್ ಅ ಕೆಮಿಕಲ್ ರಿಯಾಕ್ಷನ್ ಯಾವುದಾದ್ರೂ ಒಂದು ರಿಯಾಕ್ಟೆಂಟ್ ಕಮ್ಮಿ ಇದ್ದರೆ ಆಗ ರಿಯಾಕ್ಷನ್ ಮುಂದಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ದ ಫಾರ್ಮೇಷನ್ ಆಫ್ ವಾಟರ್ ಫ್ರಮ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಇದು ಈಕ್ವೇಷನ್. ನಾನು ಇದನ್ನು ಬ್ಯಾಲೆನ್ಸ್ ಮಾಡ್ತೀನಿ, 2H2O ಈ ಥರ ರಿಯಾಕ್ಷನ್ ಬರೀತೀನಿ. ದಿಸ್ ಇಸ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಅಕಾರ್ಡಿಂಗ್ ಟು ದಿಸ್ ಇಕ್ವೇಷನ್ 2 moles of hydrogen reacts with 1 mole of oxygen to give 2 mole of water. This is what according to the equation. ಇವಾಗ ನನ್ನ ಹತ್ರ ಏನಿದೆ ಅಂತ ನೋಡ್ಕೊಳ್ಳೋಣ. ಸೇ ಐ ಹ್ಯಾವ್ 2 mole of hydrogen. ನನಗೆ ಎಷ್ಟು ಬೇಕೋ ಅಷ್ಟು ಹೈಡ್ರೋಜನ್ ಇದೆ. ಬಟ್ ಇನ್ಸ್ಟೆಡ್ ಆಫ್ 1 mole of oxygen, ಸೇ ಐ ಹ್ಯಾವ್ 0.5 mole of oxygen. ಆವಾಗ ನನಗೆ the same number of moles of water ಫಾರ್ಮ್ ಆಗಲ್ಲ. ಬಿಕಾಸ್ ಅಕಾರ್ಡಿಂಗ್ ಟು ದ ಇಕ್ವೇಷನ್ 2 mole will require 1 mole. half needed. ಬಟ್ ನನ್ನ ಹತ್ರ ಇರೋದೆಷ್ಟು? ಓನ್ಲಿ 0.5 mole. ಓನ್ಲಿ 0.5 mole ಇದ್ರೆ ಔಟ್ ಆಫ್ 2 mole ನೋಡಿ, ರೇಷಿಯೋ ನೋಡಿ, ಇಲ್ಲಿ 1:2 ರೇಷಿಯೋ. 1ಗೆ 2 ಇಂದ ಮಲ್ಟಿಪ್ಲೈ ಮಾಡೋಷ್ಟು ಹೈಡ್ರೋಜನ್ ಇರಬೇಕು. ಸೊ 0.5ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 1 mole. ಸೊ ಐ ಡು ನಾಟ್ ಹ್ಯಾವ್ ಫಾರ್ 2 moles ಐ ವಿಲ್ ಬಿ ನೀಡಿಂಗ್ 1 mole ಆಫ್ ಆಕ್ಸಿಜನ್. ಅಷ್ಟು ನನ್ನ ಹತ್ರ ಇಲ್ಲ. ಸೊ ದಿಸ್ ರಿಯೇಜೆಂಟ್ ಈಸ್ ಇನ್ ಶಾರ್ಟ್. ಇದು ಕಡಿಮೆ ಇದೆ. This is called as a limiting reagent. Any reagent that is present in the smaller quantity, ಎಷ್ಟು ಬೇಕೋ ಅಷ್ಟಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಚಟ್ನಿ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ನೀವು 3 ಇಡ್ಲಿ ತಿನ್ನೋರು ಏನು ಮಾಡ್ತೀರಾ? ಒಂದೇ ಇಡ್ಲಿ ತಿನ್ಬಿಟ್ಟು ಎದ್ಬಿಡ್ತೀರಾ. ದಟ್ ಮೀನ್ಸ್ ದಟ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ಡ್. ಇವಾಗ ಇದೇ ಎಕ್ಸಾಂಪಲ್ ನೋಡಿ, H2O2 0.5 mole ಆಫ್ ಆಕ್ಸಿಜನ್ ಇದ್ರೆ 1 mole ಇದ್ರೆ 2 mole ಬೇಕು, 0.5 mole ಇದ್ರೆ 1 mole ಸಾಕು. ಸೊ ಇನ್ಸ್ಟೆಡ್ ಆಫ್ ಫಾರ್ಮಿಂಗ್ 2 moles ಆಫ್ ದಿ ಪ್ರಾಡಕ್ಟ್ ಐ ವಿಲ್ ಬಿ ಗೆಟಿಂಗ್ 1 mole ಆಫ್ ವಾಟರ್ ಓನ್ಲಿ. ಸೊ ಯಾವುದು ಡಿಸೈಡ್ ಮಾಡ್ತು 1 mole ಆಫ್ ವಾಟರ್ ಫಾರ್ಮ್ ಆಗಬೇಕು ಅಂತ? ದ್ಯಾಟ್ ವಾಸ್ ಡಿಸೈಡೆಡ್ ಬೈ ದಿಸ್ ಲಿಮಿಟಿಂಗ್ ರಿಯೇಜೆಂಟ್. ಸೊ ಲಿಮಿಟಿಂಗ್ ರಿಯೇಜೆಂಟ್ ಇಸ್ ಅ ಸಬ್ಸ್ಟೆನ್ಸ್ that is present in the lesser quantity in any reaction and that decides how much amount of the product has to be formed. That is called as a limiting reagent. Okay, so ನಾನು ಇದೇ ಪ್ರೀವಿಯಸ್ಸಲ್ಲಿ ಐ ವಿಲ್ ಟ್ರೈ ಆನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಟ್ರೈ ಮಾಡೋಣ. ವಾಟ್ ಇಸ್ ದ ಅಮೌಂಟ್ ಆಫ್ ಅಮೋನಿಯಾ, ಅಮೌಂಟ್ ಅಂದರೆ ಇಲ್ಲಿ ಮಾಸ್, ಫಾರ್ಮ್ಡ್ ಫ್ರಮ್ say 6 gram of hydrogen and 20. So I'll take 14 gram of nitrogen. Now I have to convert this into a equation format. What is the amount of ammonia formed? Ammonia form ಆಗಬೇಕು. So this is a product from 6 gram of hydrogen and nitrogen. So hydrogen combines with nitrogen to give ammonia. ನಾನು ಇವಾಗ ಈ equation ಬ್ಯಾಲೆನ್ಸ್ ಮಾಡಬೇಕು. So while balancing, hope you are very clear with the balancing. ನಾನು ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. Now according to the equation ಅವ್ರು ಏನು ಕೇಳಿದ್ದಾರೆ? 6 gram of hydrogen ಮತ್ತು 14 gram of nitrogen ಕೇಳಿದ್ದಾರೆ. ನಾನು ಇವಾಗ ಅಮೋನಿಯಾನ ಸೈಡ್ಗೆ ಇಟ್ಬಿಡ್ತೀನಿ because this is related to the limiting reagent. Now according to this, what is the molar mass? ಅಥವಾ ಎಷ್ಟು moles ಇದೆ ಅಂತ ಫೈಂಡ್ ಔಟ್ ಮಾಡೋಣ. ಫಸ್ಟು what is the number of moles we are having? So moles or the mass ಕೊಟ್ಟಿದ್ದಾರೆ. I will take the mass first. mole ಆಮೇಲೆ ನೋಡೋಣ. First I will take the mass. So mass of hydrogen 3 into, there are 2 into mass of hydrogen is 1. So 6 gram of hydrogen according to the equation. And nitrogen the mass of 14. So 14 into 2 ಅಂದರೆ 28 ಆಯಿತು. ಇದು ನನಗೆ ಬೇಕಾಗಿರೋದು. ಅರ್ಥ ಆಗ್ತಾ ಇದೆಯಲ್ಲ? according to the equation, this is what I need. Now ಏನು ಕೊಟ್ಟಿದ್ದಾರೆ ಮಾಸ್ ಅವರು? This is what is needed from the balanced equation.
ವಾಟ್ ಈಸ್ ಗಿವನ್ ಟು ಅಸ್ ಇಸ್ 6 ಗ್ರಾಮ್ ಓನ್ಲಿ. ಹೈಡ್ರೋಜನ್ 6 ಗ್ರಾಮ್ ಕೊಟ್ಟಿದ್ದಾರೆ, ಬಟ್ ಇದೇನು ಕೊಟ್ಟಿದ್ದಾರೆ, 14 ಗ್ರಾಮ್ ಕೊಟ್ಟಿದ್ದಾರೆ. ಯಾವುದು ಲಿಮಿಟಿಂಗ್ ರಿಯೇಜೆಂಟ್ ಆಯಿತು? ದಿಸ್ ಈಸ್, ಸಿ 6 ಗ್ರಾಮ್ ಬೇಕಿತ್ತು, 6 ಗ್ರಾಮ್ ಇದೆ. ಇದು 28 ಬೇಕಿತ್ತು, ಬಟ್ ವಿ ಹ್ಯಾವ್ 14. ಸೊ ಇದೇನಾಯಿತು, ಇದು ಲಿಮಿಟಿಂಗ್ ರಿಯೇಜೆಂಟ್ ಆಯಿತು. ಸೊ ಔಟ್ ಆಫ್ 6 ಗ್ರಾಮ್, 6 ಗ್ರಾಮ್ ಫುಲ್ಲು ರಿಯಾಕ್ಟ್ ಆಗಲ್ಲ. ಎಷ್ಟು ರಿಯಾಕ್ಟ್ ಆಗುತ್ತೆ ಆದರೆ? ಇಲ್ಲಿ 6 ಗ್ರಾಮ್ ರಿಯಾಕ್ಟ್ಸ್ ವಿತ್ 28 ಗ್ರಾಮ್. ಟು ರಿಯಾಕ್ಟ್ ವಿತ್ 14 ಗ್ರಾಮ್ ಎಷ್ಟು ಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ 14 ಇಂಟು 6 ಡಿವೈಡ್ ಬೈ 28 ಮಾಡಬೇಕು ನಾನು. 2, 3. ಸೊ 3 ಗ್ರಾಮ್ ರಿಯಾಕ್ಟ್ ಆಗುತ್ತೆ. 6 ಗ್ರಾಮ್ ಇತ್ತು, ನನಗೆ 6 ಗ್ರಾಮ್ ಬೇಡ, ಯಾಕಂದರೆ ಇದು ಕಡಿಮೆ ಇದೆ. ನಾವು ಹೌ ಮಚ್ ವಿಲ್ ಬಿ ರಿಯಾಕ್ಟೆಡ್? 3 ಗ್ರಾಮ್ ಆಫ್ ಹೈಡ್ರೋಜನ್ ರಿಯಾಕ್ಟ್ ಆಯಿತು. 6 ಗ್ರಾಮ್ ಇತ್ತು, 3 ಗ್ರಾಮ್ ರಿಯಾಕ್ಟ್ ಆಯಿತು. 3 ಗ್ರಾಮ್ ಆಫ್ ಹೈಡ್ರೋಜನ್ ಇಸ್ ಇನ್ ಎಕ್ಸೆಸ್. ಸೊ ಎಕ್ಸೆಸ್ ನೋಡ್ಕೊಳ್ಳಿ, ಯಾವುದು ರಿಯಾಕ್ಟ್ ಆಗದೆ ಉಳಿದಿದೆ, ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಕ್ಸೆಸ್. ನಾವು ಎಷ್ಟು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ನೋಡಿ. ಇಲ್ಲಿ ನೀವು ಡೈರೆಕ್ಟಾಗಿ ಮೋಲ್ ಕ್ಯಾಲ್ಕುಲೇಷನಿಂದನೂ ಪ್ರಾಡಕ್ಟ್ ಫಾರ್ಮ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಆರ್ ಯು ಕ್ಯಾನ್ ಡಿರೆಕ್ಟ್ಲಿ ಡೂ ದ ಮಾಸ್ ಆಫ್ ದಿ ರಿಯಾಕ್ಟೆಂಟ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಪ್ರಾಡಕ್ಟ್. ಈ ಫಾರ್ಮುಲಾನು ಅಪ್ಲೈ ಮಾಡ್ಬೋದು ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ರಿಯಾಕ್ಟೆಂಟ್ ಎಷ್ಟಿದೆ? 3 ಪ್ಲಸ್ 14 ವಿಚ್ ಇಸ್ ಈಕ್ವಲ್ ಟು 17. ಸೊ ನನಗೆ 17 ಗ್ರಾಮ್ ಆಫ್ ಅಮೋನಿಯಾ ಫಾರ್ಮ್ ಆಗುತ್ತೆ. So this is the limiting reagent calculation where we are starting with the given amounts of the reactant. ನಮಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಬೇಕು, ಎಷ್ಟು ಅಕಾರ್ಡಿಂಗ್ ಟು ದ ಬ್ಯಾಲೆನ್ಸ್ಡ್ ಇಕ್ವೇಷನ್ ಬೇಕು ಅಂತ ನೋಡಬೇಕು. ಯಾವುದು ಕಡಿಮೆ ಇದೆ ಲಿಮಿಟಿಂಗ್ ರಿಯೇಜೆಂಟ್ ಅದನ್ನು ತಗೊಳ್ಬೇಕು. ಆಲ್ ಆರ್ ಕ್ಯಾಲ್ಕುಲೇಷನ್ಸ್ ಸ್ಟಾರ್ಟಿಂಗ್ ಫ್ರಮ್ ಫೈಂಡಿಂಗ್ ಔಟ್ ದ ಲಿಮಿಟಿಂಗ್ ರಿಯೇಜೆಂಟ್ ಆರ್ ಬೇಸ್ಡ್ ಆನ್ ದ ಲಿಮಿಟಿಂಗ್ ರಿಯೇಜೆಂಟ್. ದ ಎಕ್ಸೆಸ್ ಇರೋದನ್ನು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳ್ಬೇಕು, ಉಳಿದದನ್ನು ಬಿಟ್ಬಿಡಬೇಕು. ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್. ನೌ ವಿ ಹ್ಯಾವ್ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಕೊಟ್ಟರೆ, ಸೊಲ್ಯೂಷನ್ ಅಂದರೆ ಇಟ್ ಈಸ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ ಸೊಲ್ಯೂಟ್ ಆ್ಯಂಡ್ ದ ಸಾಲ್ವೆಂಟ್. ಈ ಸೊಲ್ಯೂಟ್ ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಆರ್ ಗ್ಯಾಸು ಇರ್ಬೋದು. ಇವಾಗ ಸೊಲ್ಯೂಟ್ ಮತ್ತು ಸಾಲ್ವೆಂಟನ್ನು ಮಿಕ್ಸ್ ಮಾಡಿದ್ರೆ, ಇಫ್ ಯು ಆರ್ ಗೋಯಿಂಗ್ ಟು ಮಿಕ್ಸ್ ಸೊಲ್ಯೂಟ್ ಆ್ಯಂಡ್ ದ ಸಾಲ್ವೆಂಟ್, ವಿ ಆರ್ ಗೋಯಿಂಗ್ ಟು ಗೆಟ್ ಅ ಸೊಲ್ಯೂಷನ್. ಸೊಲ್ಯೂಷನ್ನ ಕಾನ್ಸಂಟ್ರೇಷನನ್ನು ವಿ ಹ್ಯಾವ್ ಟು ಫೈಂಡ್ ಔಟ್. ಯಾಕೆ ಫೈಂಡ್ ಔಟ್ ಮಾಡಬೇಕು? ಇಫ್ ಯು ಹ್ಯಾವ್ ಅ ಸ್ಟ್ರಿಪ್, ನೀವು ಯಾವುದಾದ್ರೂ ಟ್ಯಾಬ್ಲೆಟ್ಸ್ ತಗೊಳ್ತಿದ್ರೆ ಅಥವಾ ಸಿರಪ್ ತಗೊಳ್ತಿದ್ರೆ ಅಥವಾ ಯಾವುದೇ ಫುಡ್ ಪ್ರಾಡಕ್ಟು ನೋಡಿದ್ರೆ, ಓಕೆ, ಆವಾಗ ಯು ಸಿ ಸಮ್ ಕಾನ್ಸಂಟ್ರೇಷನ್. ಅಲ್ಲಿ ವೇಟ್ ಬೈ ವೈಟ್ ಪರ್ಸೆಂಟೇಜ್ ಕೊಟ್ಟಿರ್ಬೋದು, ವೇಟ್ ಬೈ ವಾಲ್ಯೂಮ್ ಕೊಟ್ಟಿರ್ಬೋದು. ಸೊ ದೇರ್ ಆರ್ ಡಿಫ್ರೆಂಟ್ ಪರ್ಸೆಂಟೇಜಸ್, ಕಾಂಪೋಸಿಷನ್ಸ್ ನೋಡ್ಬೋದು ನೀವು, ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ ಅಂತ. ಸೊ ಯು ಹ್ಯಾವ್ ಅ ಸೊಲ್ಯೂಷನ್ ಆ್ಯಂಡ್ ನೀವು ಅದರ ಕಾನ್ಸಂಟ್ರೇಷನ್ನ ಡಿಫ್ರೆಂಟ್ ವೇಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಒನ್ ಆಫ್ ದಿ ವೇ ಆಫ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಇಸ್ ದ ಮಾಸ್ ಪರ್ಸೆಂಟೇಜ್. ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ಹೌ ಆರ್ ಯು ಗೋಯಿಂಗ್ ಟು ಎಕ್ಸ್ಪ್ರೆಸ್ ದಿಸ್ ಮಾಸ್ ಪರ್ಸೆಂಟೇಜ್? ನೋಡೋಣ. ಮಾಸ್ ಪರ್ಸೆಂಟೇಜ್ ನಿಮ್ಮದು ರೆಗ್ಯುಲರ್ ಪರ್ಸೆಂಟೇಜ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ನಿಮಗೆ ಬಂದಿರೋ ಮಾರ್ಕ್ಸ್ ಆನ್ ದ ಟಾಪ್, ಸೇ ಐ ಹ್ಯಾವ್ 600 ಮಾರ್ಕ್ಸ್ ಟುಗೆದರ್, ನನಗೆ ಬಂದಿರೋ ಮಾರ್ಕು 400 ಅಂತ ಇಟ್ಕೊಳ್ಳಿ, ಇಂಟು 100 ಮಾಡಿದ್ರೆ ನನಗೆ ಪರ್ಸೆಂಟೇಜ್ ಸಿಕ್ಬಿಡುತ್ತೆ. ಸೇಮ್ ವೇ, if I have to find out the mass percent of solute, ನನಗೀಗ ಸೊಲ್ಯೂಟ್ ಇದು ಮಾಸ್ ಪರ್ಸೆಂಟೇಜ್ ಮಾಡಬೇಕು. ಆವಾಗ ಏನು ಮಾಡ್ತೀನಿ? ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಎಂಟೈರ್ ಸೊಲ್ಯೂಷನ್ ಇಂಟು 100 ಮಾಡಬೇಕು. ಪರ್ಸೆಂಟೇಜಸ್ ಇನ್ 100. ನನಗೆ ಮಾಸ್ ಪರ್ಸೆಂಟ್ ಆಫ್ ಸಾಲ್ವೆಂಟ್ ಬೇಕಾದ್ರೆ 100ಇಂದ ಮೈನಸ್ ಮಾಡ್ಬೋದು, ಅಥವಾ ಮಾಸ್ ಆಫ್ ದಿ ಸೊಲ್ಯೂಟ್ ಬದಲು ಮಾಸ್ ಆಫ್ ಸಾಲ್ವೆಂಟನ್ನು ತೊಗೊಳ್ಬೋದು. ಫಾರ್ ಎಕ್ಸಾಂಪಲ್, ಆ ಸೊಲ್ಯೂಷನ್ ಇಸ್ ಪ್ರಿಪೇರ್ಡ್ ಬೈ ಆಡಿಂಗ್ 2 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ಎ. 2 ಗ್ರಾಮ್ ಆಫ್ ಎನ 18 ಗ್ರಾಮ್ ಆಫ್ ವಾಟರಿಗೆ ಹಾಕಿದ್ದಾರೆ. ಸೊ ವಾಟರ್ ಆಕ್ಟ್ಸ್ ಆಸ್ ಅ ಸಾಲ್ವೆಂಟ್ ಹಿಯರ್ ಆ್ಯಂಡ್ 2 ಗ್ರಾಮ್ ಆಫ್ ಎ ಆಕ್ಟ್ಸ್ ಆಸ್ ಅ ಸೊಲ್ಯೂಟ್. ಎರಡನ್ನ ಮಿಕ್ಸ್ ಮಾಡಿದ್ರೆ ಏನಾಯ್ತು ಇವಾಗ? 20 ಗ್ರಾಮ್ ಆಯಿತು. ಸೊ ಮಾಸ್ ಆಫ್ ಸೊಲ್ಯೂಟ್ ಇಸ್ 2, ಮಾಸ್ ಆಫ್ ಸೊಲ್ಯೂಷನ್ ಇಸ್ 20 ಇಂಟು 100, 10% ಆಯಿತು. ದಿಸ್ ಇಸ್ ಹೌ ಐ ಫೈಂಡ್ ಔಟ್. ಹೋಪ್ ಇಟ್ಸ್ ವೆರಿ ಮಚ್ ಕ್ಲಿಯರ್ ಟು ಯು. ದಿಸ್ ಇಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್, ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಈ ಥರದ ಸಿಂಪಲ್ ಪ್ರಾಬ್ಲಮ್ಸ್ ಬರೋದಿಲ್ಲ. We'll go ahead with the next one. The mole fraction. Mole fraction na hege find out ಮಾಡ್ತೀರಾ? What exactly is mole fraction? Fraction of moles is called as mole fraction. So what exactly is a fraction of moles? I'll take two component system. ಎರಡು component system ಅಂದ್ರೆ I'll take A and B clubbed to form a solution. ಆವಾಗ they'll be giving me some mass of A. Okay, and they'll give me some I'll have some atomic mass of A. ನಾನು atomic mass ಅನ್ನು AR ಅಂತ ತಗೊಳ್ತೀನಿ.
ಸೊ ಎ ಮತ್ತು ಬಿ ಇದೆ, ಇದರ ಮಾಸ್ ಕೊಟ್ಟಿದ್ದಾರೆ, ನಾನು ಅದನ್ನು m1 ಅಂತ ತಗೊಳ್ತೀನಿ, ಇದರ ಮಾಸನ್ನು ಆರ್ ಇದನ್ನು m2 ಅಂತ ತಗೊಳ್ತೀನಿ. ನನಗೆ ಅಟಾಮಿಕ್ ಮಾಸ್ ಗೊತ್ತಿದೆ, ಸೊ ಇದನ್ನು or I'll change the weights. ಇದನ್ನ weight ಅಂತ ತಗೊಳ್ತೀನಿ. That will be easy for me. ಇದರ ಮಾಸನ್ನ W1 ಅಂತ ತಗೊಳ್ತೀನಿ, ಇದರ ಮಾಸನ್ನ W2. ಅಟಾಮಿಕ್ ಮಾಸನ್ನ M1 ಅಂತ ತಗೊಳ್ತೀನಿ, ಇದರ ಅಟಾಮಿಕ್ ಮಾಸನ್ನ M2 ಅಂತ ತಗೊಳ್ತೀನಿ. How do I find out moles? Moles is equal to mass over atomic mass or mass over molar mass. In any of the ways I can find out. So ಇಲ್ಲಿ W1 by M1 ಆಯಿತು, ಇಲ್ಲಿ W2 by M2 ಆಯಿತು. This is called as number of moles N2. This is called as number of moles N1. ಇವಾಗ mole fraction of A ಅಂದರೆ total number of moles ಅಲ್ಲಿ Na plus Nb is the total number of moles. What is the contribution of A? That is called as mole fraction of A. What is the contribution of mole fraction of what is the contribution of moles of B? That's number of moles of B divided by the total number of moles is called as mole fraction. ಇದು ಎರಡೇ ಕಾಂಪೊನೆಂಟ್. ಇಫ್ ಐ ಹ್ಯಾಡ್ ಸಿ ಆಲ್ಸೋ ಆರ್ ಡಿ, ಎ ಬಿ ಸಿ ಡಿ ಎಲ್ಲ ಇದ್ರೆ ಇದೇ ಥರ ಫೈಂಡ್ ಔಟ್ ಮಾಡ್ತೀನಿ. ಆವಾಗ ನನಗೆ N1 N2 N3 N4 ಎಲ್ಲ ಸಿಕ್ಬಿಡುತ್ತೆ. ಆ್ಯಂಡ್ ಆಲ್ವೇಸ್ ದ ಸಮ್ ಆಫ್ ಮೋಲ್ ಫ್ರಾಕ್ಷನ್ ಈಸ್ ಆಲ್ವೇಸ್ ಯೂನಿಟ್. ಸೊ ಹೌ ಡು ಐ ಡಿಫೈನ್ mole fraction? Mole fraction of a substance is equal to the number of moles of that substance divided by the total number of moles. Hope it is very much clear. And since we are taking the number of moles, it is a unitless quantity. ಇವಾಗ ನಾವು ಫೈಂಡ್ ಔಟ್ ಮಾಡೋಣ. ಒಂದು ಪ್ರಾಬ್ಲಮ್ ಇದೆ. 23 grams of ethyl alcohol, we should know the formula C2H5OH, is dissolved in 50 gram of water, that's H2O. ನನ್ನ ಹತ್ರ ಎರಡು ಕಾಂಪೊನೆಂಟ್ಸ್ ಇದೆ, ಒಂದು ಆಲ್ಕೋಹಾಲ್, ಇನ್ನೊಂದು ವಾಟರ್. ಏನು ಕೊಟ್ಟಿದ್ದಾರೆ? ನನಗೆ ಮಾಸ್ ಕೊಟ್ಟಿದ್ದಾರೆ. ಮಾಸ್ ಯಾವುದು? ಆಲ್ಕೋಹಾಲದು 23, ಇಲ್ಲಿ ವಾಟರ್ದು ಮಾಸ್ 54. ನೆಕ್ಸ್ಟ್ ನನಗೆ ಮೋಲಾರ್ ಮಾಸ್ MR ಅಂತ ಫೈಂಡ್ ಔಟ್ ಮಾಡ್ತೀನಿ. ಮೋಲಾರ್ ಮಾಸ್ ಆಫ್ ಆಲ್ಕೋಹಾಲ್, ಮೋಲಾರ್ ಮಾಸ್ ಆಫ್ ಆಲ್ಕೋಹಾಲ್ ಎಷ್ಟು ಬರುತ್ತೆ? C2H5OH ಅನ್ನು ಆ್ಯಡ್ ಮಾಡಿದ್ರೆ ನನಗೆ 12 into 2 is 24 plus there are 6 hydrogens plus 1 oxygen, that's 16. So 24 plus 6 plus 16 ಅಂದರೆ ನನಗೆ 46 ಬರ್ತದೆ. ಇಲ್ಲಿ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡ್ತೀನಿ. H2O, so ಎರಡು ಹೈಡ್ರೋಜನ್ಸ್ 2 ಆಯಿತು, ಆಕ್ಸಿಜನ್ 16 ಆಯಿತು, put together it's 18. So how do I find out the number of moles of alcohol? Na ಅಂತ ಬರೀತೀನಿ. Mass divided by the molar mass. This is equal to 0.5. ಇಲ್ಲಿ number of moles of water NW ಅಂತ ಬರೀತೀನಿ. Mass divided by its molar mass. Hope it's clear to you. ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಇದನ್ನು ಯಾವತ್ತೂ ಎರಡು ಕಂಪಾರ್ಟ್ಮೆಂಟ್ ಆಗಿ ಮಾಡ್ಕೊಳ್ಳೋದು ಈಸಿ. ಯಾಕಂದರೆ ಇಲ್ಲಿ ಏನು ಮಾಡ್ತೀರೋ ಅದನ್ನೇ ಕಾಪಿ ಮಾಡಿ ಇಲ್ಲಿ ಮಾಡ್ಬೋದು. ಅದರ್ವೈಸ್ ಸ್ಟೆಪ್ಸ್ ಮಿಸ್ ಆದರೆ ದ ಎಂಟೈರ್ ಪ್ರಾಬ್ಲಮ್ ವಿಲ್ ಗೋ ರಾಂಗ್. ಇಲ್ಲಿ ನನಗೆ ನಂಬರ್ ಆಫ್ ಮೋಲ್ಸ್ 3 ಬಂದ್ಬಿಡ್ತು. ನಾವು ಮೋಲ್ ಫ್ರಾಕ್ಷನ್ ಆಫ್ ಎ ಇಸ್ ಈಕ್ವಲ್ ಟು moles of A divided by moles of A plus moles of water. Mole fraction of water is equal to moles of water divided by the total number of moles. Na is 0.5. Moles of this one is like this. Illi 3 number of moles of water. 0.5 plus 3 ಮಾಡಿದ್ರೆ ನನಗೆ ಆನ್ಸರ್ ಬಂದ್ಬಿಡುತ್ತೆ. So this is how I find out the mole fraction. ಅಥವಾ ನನಗೆ ಇಲ್ಲಿ ನಂಬರ್ ಆಫ್ ಮೋಲ್ ಸಿಕ್ತು, ಸೇ 0.5 ಡಿವೈಡೆಡ್ ಬೈ 3.5 ಸಿಕ್ತು ಅಂತ ಇಟ್ಕೊಳ್ಳಿ. ದ ನಂಬರ್ ಆಫ್ ಮೋಲ್ಸ್ ಡಿವೈಡ್ ಮಾಡಿದಾಗ 0.142 ಅಂತ ಮೋಲ್ ಫ್ರಾಕ್ಷನ್ ಸಿಕ್ತು. ಐ ಹ್ಯಾವ್ XA ಪ್ಲಸ್ X ವಾಟರ್ ಇಸ್ ಈಕ್ವಲ್ ಟು 1. ಸೊ XA ನನಗೆ 0.142 ಬಂತು. 1 minus this value will give me the mole fraction of water. ಈ ಥರನೂ ಫೈಂಡ್ ಔಟ್ ಮಾಡ್ಬೋದು. ಇಫ್ ಐ ಡು ನಾಟ್ ನೀಡ್ ದಿಸ್ ಸ್ಟೆಪ್, ಇಫ್ ದಿಸ್ ಕಂಟೈನ್ಸ್ ಓನ್ಲಿ 2 ಕಾಂಪೊನೆಂಟ್ಸ್, ಎರಡೇ ಕಾಂಪೊನೆಂಟ್ಸ್ ಅಂದರೆ ಈ ಬಂದಿರೋ ವ್ಯಾಲ್ಯೂನ 1 ಇಂದ ಮೈನಸ್ ಮಾಡಿದ್ರೆ ದೆನ್ ಐ ಆಮ್ ಗೋಯಿಂಗ್ ಟು ಗೆಟ್ ದ ಮೋಲ್ ಫ್ರಾಕ್ಷನ್ ಆಫ್ ವಾಟರ್. ವಿಲ್ ಗೋ ಟು ದ ನೆಕ್ಸ್ಟ್ ಒನ್, ಮೊಲಾರಿಟಿ. ಸೊ ಇಫ್ ಯು ಸಿ ದ ಪಾಸ್ಟ್ ಪೇಪರ್ಸ್, ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆರ್ ಫ್ರಮ್ ಈದರ್ ಮೊಲಾರಿಟಿ ಆರ್ ಮೊಲಾಲಿಟಿ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಒಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಮೊಲಾರಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಜನರಲಿ, ಆ್ಯಂಡ್ the formula is like this for molarity. It is the number of moles of solute. ಒಂದು solute, ನಾನು ಇವಾಗ solute ಅನ್ನು solvent ಅಲ್ಲಿ dissolve ಮಾಡಿದ್ದೀನಿ. I have got a solution. Solution ಸಿಕ್ಬಿಟ್ಟಿದೆ. ಆವಾಗ molarity which is equal to number of moles of solute divided by volume of the solution in liter.
ಆ್ಯಂಡ್ ಲೀಟರ್ ಹೇಳಿದಾಗ 1 ಲೀಟರ್ ಇಸ್ ಈಕ್ವಲ್ ಟು 1000 ml ಅಂತ ಗೊತ್ತಿರಬೇಕು. ಆರ್ 1 dm³ ಇಸ್ ನಥಿಂಗ್ ಬಟ್ 1 ಲೀಟರ್ ವಿಚ್ ಇಸ್ ಈಕ್ವಲ್ ಟು 1000 cm³. ಯಾವ ಯೂನಿಟ್ ಕೊಟ್ಟರು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಿರಬೇಕು. ಸೊ ಇಫ್ ದೇ ಗಿವ್ ಯು ದ ವಾಲ್ಯೂಮ್ ಇನ್ ml, ಸೊ ml ವಾಲ್ಯೂಮ್ ಕೊಟ್ಟರೆ you have to divide that by 1000 to convert it into liters. So number of moles of solute, moles of solute ಹೇಗೆ ಬರುತ್ತೆ? Mass over molar mass of the solute divided by volume of the solution. In liter ಮಾಡಿದ್ರೆ molarity ಬರುತ್ತೆ. So in the numerator I have moles, unit is mole. ಕೆಳಗಡೆ ನನಗೆ dm³ ಇದೆ ಅಥವಾ ಲೀಟರ್ ಇದೆ. So the unit of molarity will be mole per liter ಅಥವಾ mole over dm³, or simply capital M stands for molar. That is a unit. ನೋಡ್ಕೊಳ್ಳಿ, ಇವಾಗ ನನ್ನ ಹತ್ರ ಐಸ್ ಇದೆ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಐಸ್. ಐ ಇನ್ಕ್ರೀಸ್ ದ ಟೆಂಪರೇಚರ್. ಏನಾಯಿತು, ಇದು ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ, ಜಾಸ್ತಿ ಜಾಗನ ಆಕ್ಯುಪೈ ಮಾಡುತ್ತೆ. ಸೊ ವಾಟ್ ಹ್ಯಾಪನ್ಸ್ ಟು ದ ವಾಲ್ಯೂಮ್? ವಾಲ್ಯೂಮ್ ಇನ್ಕ್ರೀಸಸ್. ವೆನ್ ಐ ಇನ್ಕ್ರೀಸ್ ದ ಟೆಂಪರೇಚರ್, ವಾಲ್ಯೂಮ್ ಇನ್ಕ್ರೀಸಸ್. ವಾಲ್ಯೂಮ್ ಎಲ್ಲಿದೆ? ಡಿನಾಮಿನೇಟರ್ ಇದೆ. ಸೊ ಮೊಲಾರಿಟಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ವಾಲ್ಯೂಮ್ ಇನ್ಕ್ರೀಸಸ್. ವಾಲ್ಯೂಮ್ ಇನ್ಕ್ರೀಸ್ ಆದಾಗ ವಾಲ್ಯೂಮ್ ಡಿನಾಮಿನೇಟರ್ ಇರೋದ್ರಿಂದ ಮೊಲಾರಿಟಿ ಡಿಕ್ರೀಸಸ್. ಸೊ ದಿಸ್ ಇಸ್ ಮೊಲಾರಿಟಿ ಈಸ್ ಟೆಂಪರೇಚರ್ ಡಿಪೆಂಡೆಂಟ್. ಯಾವ ಥರದ ಪ್ರಾಬ್ಲಮ್ಸ್ ಬರ್ಬೋದು ಇಲ್ಲಿ? ಸಿಂಪಲ್ ಪ್ರಾಬ್ಲಮ್ಸ್. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಮೊಲಾರಿಟಿ ಆಫ್ 4 grams of NaOH in 100 ml solution? This is a question. ಮಾಸ್ ಕೊಟ್ಟಿದ್ದಾರೆ 4 ಗ್ರಾಮ್. ನನಗೆ ಮೋಲಾರ್ ಮಾಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಫೈಂಡ್ ಔಟ್ ಮಾಡ್ಬೋದು. ಇದು ವ್ಯಾಲ್ಯೂಸ್ ಕೊಡ್ತಾರೆ. ಸೋಡಿಯಂ ಇಸ್ 23, ಆಕ್ಸಿಜನ್ ಇಸ್ 16, ಹೈಡ್ರೋಜನ್ ಇಸ್ 1, 40 ಬಂತು. ವಾಲ್ಯೂಮ್ ಇಸ್ ಇನ್ ml. ನಾನು ಲೀಟರಿಗೆ ಹೇಗೆ ಕನ್ವರ್ಟ್ ಮಾಡ್ತೀನಿ? ಡಿವೈಡ್ ಬೈ 1000 ಮಾಡ್ತೀನಿ. 0.1 ಲೀಟರ್ ಆಯಿತು. ನೌ ಐ ಡೈರೆಕ್ಟ್ಲಿ ಅಪ್ಲೈ ದ ಫಾರ್ಮುಲಾ. ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಎಷ್ಟಾಯಿತು? ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಡಿವೈಡ್ ಬೈ 0.1. ಸೊ 4 ಡಿವೈಡ್ ಬೈ 40 ಅಂದರೆ 0.1 ಆಯಿತು. ಇಲ್ಲೂ 0.1 ಇದೆ. ಸೊ ಇಟ್ ಇಸ್ 1 molar solution or 1 mole per dm³ solution. This is how I find out the molarity. Now we'll go to the next concept, that is molality. ಡಿಫ್ರೆನ್ಸ್ ಏನು ನೋಡ್ಕೊಳ್ಳಿ. ಇಲ್ಲಿ ಮೊಲಾರಿಟಿ ಇದೆ, ಇಲ್ಲಿ ಮೊಲಾಲಿಟಿ ಇದೆ. ಆ್ಯಂಡ್ ದಿಸ್ ಸ್ಟೇಟ್ಸ್ ಮೊಲಾಲಿಟಿ ಡೆಫಿನೇಷನ್ ನೋಡಿದ್ರೆ it is the number of moles of solute divided by the mass of solvent in kg. ಅಲ್ಲಿ ಸೊಲ್ಯೂಷನ್ ಇತ್ತು, ಸೊಲ್ಯೂಷನ್ದು ವಾಲ್ಯೂಮ್ ಇತ್ತು, ಇಲ್ಲಿ ಮಾಸ್ ಆಫ್ ದಿ ಸಾಲ್ವೆಂಟ್ ಇನ್ kg. ಇಫ್ ದೇ ಗಿವ್ ಯು ದ ಮಾಸ್ ಆಫ್ ಸೊಲ್ಯೂಷನ್ ಕೊಟ್ಟರೆ ಆಗ ಮಾಸ್ ಆಫ್ ಸೊಲ್ಯೂಷನ್ ಅಂದರೆ ಮಾಸ್ ಆಫ್ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ನೀವಾಗ ಮಾಸ್ ಆಫ್ ಸೊಲ್ಯೂಷನಿಂದ ಮಾಸ್ ಆಫ್ ಸೊಲ್ಯೂಟನ್ನು ಮೈನಸ್ ಮಾಡಿ ದೆನ್ ಯು ಆರ್ ಗೋಯಿಂಗ್ ಟು ಪುಟ್ ದ mass of the solvent in the denominator. Direct mass of the solution anna denominator al tagolo hagilla. The problem will go wrong. So what is the unit? Number of moles of solute ige mole unit illi kg. So the unit can be mole per kg or small m, which stands for molal. Small m andre molal, whereas capital M andre molar. You must know the difference. Illi ನೀವು mole is related to the mass, and also in the denominator you have the mass, because of which ಎರಡು ಕಡೆನೂ mass ಇರೋದ್ರಿಂದ generally mass does not change with the temperature change ಮಾಡಿದ್ರು volume change ಆಗುತ್ತೆ but not the mass. So this is a temperature independent quantity. That is what you have to remember. We'll solve a problem from this. You'll be able to understand. A sulfuric acid solution containing 571.4 grams of sulfuric acid. ನಮ್ಮ ಹತ್ರ sulfuric acid solution ಇದೆ. ಅಂದರೆ sulfuric acid is dissolved in water. So sulfuric acid is the solute, water is the solvent ಅಂತ ಅರ್ಥ. What I have? Mass of solute ನನ್ನ ಹತ್ರ ಇದೆ, that is 571.4 grams. ನಾನು molar mass of the sulfuric acid find out ಮಾಡ್ಬೋದು. ಹೇಗೆ? There are 2 hydrogens plus 1 sulfur ಇದು mass 32. There are 4 oxygen. 4 into 16 ಅಂದರೆ 64. Put together this becomes 98. Calculate the molality ಅಂತ ಕೇಳಿದ್ದಾರೆ. ನನಗೆ ಫಾರ್ಮುಲಾ ಇದೆ. Molality is equal to number of moles of solute divided by mass of solvent in kg. ನೋಡಿ ಏನೆಲ್ಲ ಇದೆ, ಯಾವ್ದು ಫೈಂಡ್ ಔಟ್ ಮಾಡಬೇಕು ಅಂತ ನೋಡಿ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇದೆ, ಮಾಸ್ ಡಿವೈಡೆಡ್ ಬೈ
ದಟ್ಸ್ 571.4 ಡಿವೈಡ್ ಬೈ ಮೋಲಾರ್ ಮಾಸ್ ಮಾಡಿದ್ರೆ ನನಗೆ ನಂಬರ್ ಆಫ್ ಮೋಲ್ ಸಿಕ್ಬಿಡುತ್ತೆ. ಬಿಕಾಸ್ ವಿ ಹ್ಯಾವ್ ದ ಫಾರ್ಮುಲಾ ಮೋಲ್ ಇಸ್ ಈಕ್ವಲ್ ಟು ಮಾಸ್ ಓವರ್ ಮೋಲಾರ್ ಮಾಸ್. ಸೊ ನಾನು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು? 571.4 this is the mass divided by 98 ಮಾಡಿದ್ರೆ ನನಗೆ 5.83 ಬರುತ್ತೆ. This is the mole. So I have the nominator. But denominator ಕೊಟ್ಟಿಲ್ಲ ಇಲ್ಲೂ. See if they have given. But they have given one more quantity, that is the density. Density ಇಂದ ಏನು find out ಮಾಡಬೇಕು ನಾನು? Using the density, what is that I am going to find out? I have ಇದು density ಯಾವುದ್ರದ್ದು? Total solutionದು. Density is equal to mass by volume. ಇವಾಗ 1.329 is the density. ಮಾಸ್ ಗೊತ್ತಿಲ್ಲ. ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂದರೆ ಪರ್ ಸೆಂಟಿಮೀಟರ್ ಕ್ಯೂಬ್ಡ್ ಅಂದರೆ ಏನಿದೆ? ಜನರಲಿ ನಾವು ಯಾವುದಕ್ಕೆ ಡಿಫೈನ್ ಮಾಡ್ತೀವಿ? ಹೌ ಡು ವಿ ಕ್ಯಾಲ್ಕುಲೇಟ್? ಇಟ್ ಇಸ್ ಗಿವನ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಆಫ್ ವಿಚ್ ಇಲ್ಲಿ ಪರ್ ಲೀಟರ್ ಆಫ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಪರ್ ಲೀಟರ್ ಅಂದರೆ ಏನಾಯಿತು? 1000 ಸೆಂಟಿಮೀಟರ್ ಕ್ಯೂಬ್ ಆಯಿತು. ಯಾಕೆ ಅಂದರೆ ಇಲ್ಲಿ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಇದನ್ನು ಕೂಡ ದಿಸ್ ಇಸ್ ದ ವಾಲ್ಯೂಮ್ ವಿಚ್ ಐ ಶುಡ್ ಕೀಪ್ ಇಟ್ ಇನ್ ಸೆಂಟಿಮೀಟರ್ ಕ್ಯೂಬ್. ವಿ ನೋ ದಾಟ್ 1 ಲೀಟರ್ ಇಸ್ ಈಕ್ವಲ್ ಟು 1 dm ಕ್ಯೂಬ್ ವಿಚ್ ಇಸ್ ಈಕ್ವಲ್ ಟು 1000 ಸೆಂಟಿಮೀಟರ್ ಕ್ಯೂಬ್. ಸೊ ನಾನು ಎರಡು ಮಲ್ಟಿಪ್ಲೈ ಮಾಡ್ತೀನಿ. 1.329 ಟೈಮ್ಸ್ 1000 ಇಸ್ ಈಕ್ವಲ್ ಟು ಮಾಸ್ ಆಗೋಯ್ತು. ಇದು ಯಾವುದ್ರ ಮಾಸು? ಮಾಸ್ ಆಫ್ ಸೊಲ್ಯೂಷನ್. ಸೊ 1329 is equal to mass of solution ಬಂತು. ಯಾಕಂದರೆ ಡೆನ್ಸಿಟಿ ಕೊಡೋದು ಸೊಲ್ಯೂಷನ್ಗೆ, ನಾಟ್ ಫಾರ್ ಸೊಲ್ಯೂಟ್. ಇವಾಗ ನನ್ನ ಹತ್ರ ಮಾಸ್ ಆಫ್ ಸೊಲ್ಯೂಟ್ ಇದೆ, ಮಾಸ್ ಆಫ್ ಸೊಲ್ಯೂಷನ್ ಇದೆ. ಸೊ ವಾಟ್ ಐ ವಿಲ್ ಫೈಂಡ್ ಔಟ್ ನೌ? ಮಾಸ್ ಆಫ್ ಸಾಲ್ವೆಂಟ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಸೊಲ್ಯೂಷನ್, ದಟ್ ಇಸ್ 1329 minus 571.4. ದಿಸ್ ಇಸ್ ದ ಮಾಸ್ ಆಫ್ ದಿ ಸೊಲ್ಯೂಟ್ ದೇ ಹ್ಯಾವ್ ಗಿವನ್. ಇದೆರಡನ್ನ ಮೈನಸ್ ಮಾಡಿದ್ರೆ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಇಸ್ 757.6 ಗ್ರಾಮ್ ಬರುತ್ತೆ. ಇದನ್ನು ಡಿವೈಡ್ ಮಾಡಿ 1000 ಇಂದ ಮಾಡಿ, ಯಾಕಂದರೆ ಇಲ್ಲಿ ಮಾಸ್ ಆಫ್ ದಿ ಸಾಲ್ವೆಂಟ್ ಇನ್ kg ಬೇಕು. 0.7576 ಆಯಿತು. ನೌ ಐ ಅಪ್ಲೈ ದ ಫಾರ್ಮುಲಾ ಮೊಲಾಲಿಟಿ ಈಸ್ ಈಕ್ವಲ್ ಟು ಮೋಲ್ಸ್ ಆಫ್ ದಿ ಸೊಲ್ಯೂಟ್, ದಟ್ಸ್ 5.83 ಡಿವೈಡೆಡ್ ಬೈ 0.7576 ಮಾಡಿದ್ರೆ ನನಗೆ 7.690 ಮೋಲಾಲ್ ಸಿಗುತ್ತೆ. ಸೊ ಐ ಟೇಕ್ ದ ಮಾಸ್ ಆಫ್ ದಿ ಸೊಲ್ಯೂಟ್. Using the density, I'll find out, using the density and the volume, I'll find out the mass of the solution. Solution mass and the solute mass kaldre nanage solvent mass sigutte. Using that, I'm going to find out rest of the things. Now, we have covered almost everything in the chapter. What is that you should remember? One is the significant figures and the scientific notation. The second one, SI units. For your MCQ, ಹೊಸ model of paper ಅಲ್ಲಿ MCQ introduce ಆಗಿದೆ. So you have to remember SI units. The third thing is all the laws of chemical combination and also Dalton's atomic theory. ಆದ್ಮೇಲೆ moles, how do you find out moles? The definition and the limiting reagent definition and all the definition including the concentration of the solution. Concentration of solution in the definitions. Then what is that you can get from the numericals? ಒಂದು empirical formula, molecular formula calculation, ಇನ್ನೊಂದು percentage composition calculation, ಇನ್ನೊಂದು molarity and molality calculation. Usually mole fraction ಬರಲ್ಲ, rarely it comes. Molarity and molality ನೇ ಬರುತ್ತೆ. And anything that involves moles and the stoichiometry and the limiting reagent. ಇದಿಷ್ಟು ನೀವು ಎಕ್ಸಾಮ್ಗೆ ಓದ್ಕೊಳ್ಳೇ ಬೇಕಾದ ಪಾಯಿಂಟ್ಸ್. ಸೊ ವಿ ಆರ್ ಗೋಯಿಂಗ್ ಟು ಕನ್ಕ್ಲೂಡ್ ಟುಡೇ ಸೆಷನ್ by giving you the important stuffs in that particular chapter. ನಿಮಗೆ ಕ್ಲಾಸ್ ಮಾಡ್ತಾ ಇರೋದು ಇಷ್ಟ ಆಗಿದ್ರೆ you can like and subscribe and you can put your comments in the chat section. And also you are going to get many number of the same kind of classes where you are going to be introduced with ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ ಬೋರ್ಡ್ ಎಕ್ಸಾಮಿಗೆ ಬರುತ್ತೆ, ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ನಿಮಗೆ CET ಗೆ ಬರುತ್ತೆ. ಇದನ್ನೆಲ್ಲ ಕಂಪ್ಲೀಟ್ ಆಗಬೇಕಂದ್ರೆ ಯು ಹ್ಯಾವ್ ಟು ಇನ್ಸ್ಟಾಲ್ ದ ಆ್ಯಪ್ ಇನ್ ಪ್ಲೇ ಸ್ಟೋರ್, ದಟ್ ಇಸ್ ಅ TCHR ಆ್ಯಪ್. ಆ್ಯಂಡ್ ನಿಮಗೆ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಅಲ್ಲಿ ಸಿಕ್ಬಿಡುತ್ತೆ. ಮೇಕ್ ದ ಮ್ಯಾಕ್ಸಿಮಮ್ ಯೂಸ್ ಆಫ್ ಇಟ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಆ್ಯಂಡ್ ಗುಡ್ ಡೇ.